ರಿಕ್ಷಾ ಬೆಂಗಳೂರಲ್ಲಿ ನಾನೇ ನಿಲ್ಲಿಸಿದ್ದೆ. ಈಗ ಮತ್ತೆ ಇಡೀ ಬೆಂಗಳೂರು ಕರ್ನಾಟಕದ ಸುತ್ತ ರಿಕ್ಷಾ ಬಂದ್. ಎಲ್ಲ ತಯಾರಾಗಿ ರಿಕ್ಷಾ ಬಂದ್. ರಿಕ್ಷಾ ಡ್ರೈವರ್ಗಳೇ ಎಲ್ಲ ತಯಾರಾಗಿ ರಿಕ್ಷಾ ಬಂದ್. ಇನ್ನು 15 ದಿವಸದಲ್ಲಿ ನಾವು ಕರೆ ಕೊಡ್ತೀವಿ ರಿಕ್ಷಾ ಬಂದ್. ಈ ದೃಷ್ಟಿಯಿಂದ ಹೋರಾಟ ಇವತ್ತಿನಿಂದ ಆರಂಭ ಆಗಿದೆ. ಕನ್ನಡದ ವಟ ಪಕ್ಷ ಆರಂಭ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಈಗ ತಾನೇ ವಿಧಾನಸಭೆ ಮುಗಿತು. ವಿರೋಧ ಪಕ್ಷದ ನಾಯಕರು, ಆಡಳಿತ ಪಕ್ಷದ ನಾಯಕರು ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಡೀಸೆಲ್ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡ್ಲಿಲ್ಲ, ಪೆಟ್ರೋಲ್ ಬಗ್ಗೆ ಮಾತಾಡಲಿಲ್ಲ. ಒಂದು ಕ್ರಿಕೆಟ್ ಟಿಕೆಟ್ ಕೊಡಿ ಅಂತ, ಒಂದು ಕ್ರಿಕೆಟ್ ಟಿಕೆಟ್ ಕೊಡಿ ಅಂತ ಕೈ ಮುಗಿತಾರೆ. ಇಡೀ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಶಾಸಕರು ಮಾನ ಮರ್ಯಾದೆ ಇದ್ರೆ ಕೂಡ್ಲೇ ರಾಜೀನಾಮೆ ಕೊಡಿ, ಕೂಡ್ಲೇ ರಾಜೀನಾಮೆ ಕೊಡಿ. ಅದೇನಮ್ಮ, ಅವರು ಶಿಕ್ಷಣ ಮಂತ್ರಿಗಳು ಪಾಪ ನನ್ನ ಸ್ನೇಹಿತನ ಮಗ ಬಂಗಾರಪ್ಪ, ನಾವೆಲ್ಲ ಒಟ್ಟಿಗೆ ಇದ್ದವರು. ನನ್ನ ಸ್ನೇಹಿತನ ಮಗ ಇಬ್ರು ಅಣ್ಣ ಕುಮಾರ್ ಇಬ್ರು ಬೇಕಾದವರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅದೇನಿದಂತ ಸ್ಟಂಟು. ಹಿಂದಿ ಸೇರಿದಂತೆ ಬೇರೆ ಭಾಷೆಗಳಿಗೆ ನಾವು ನಂಬರ್ ಕೊಡಲ್ಲ ಅಂತಾರೆ, ಮಿಕ್ಕಿದ್ದು ಕೊಟ್ಕೋತೀವಿ ಅಂತಾರೆ. ನಿಮ್ಮ ಮನೆ ಬರ ಕೊಟ್ರು ಕೊಡಿ, ಕೊಡದೇ ಇಲ್ಲ ನಾವು ಓದ್ತೀವಿ. ಅದ್ಯಾಕೆ ತಾನು ಕೆಲ್ಸ್ಕೋಬೇಕು? ಏನ ಮಧು ಬಂಗಾರಪ್ಪನಿಗೋಸ್ಕರ ನಾವು ಓದೋದು ಬಿಡಕ್ಕಾಗತ್ತಾ? ಓದ್ತೀವಿ, ಅವ್ರಿಗಿಂತ ಗೌರವ ಓದ್ತೀವಿ. ಏನ ಅವರು ನಂಬರ್ ತೆಗೆದ ತಕ್ಷಣ ಹಿಂದಿ ಹೋಗ್ಬಿಡ್ತು ಅಂತಲ್ಲ? ಇಲ್ಲ. ಇವತ್ತು ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ನಾವು ದ್ವಿಭಾಷೆ ಒಪ್ಪಿಲ್ಲ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಈಗ ಗೊತ್ತಾಯ್ತಾ? ಯಾರು ಸ್ಪಷ್ಟವಾಗಿ ಭಾಷೆ ಏನಿರ್ಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನಿಸಿಲ್ಲ, ವಿರೋಧ ಪಕ್ಷದವರಿಗೆ ಗೊತ್ತೇ ಇಲ್ಲ. ಮತ್ತು ಇದನ್ನು ರಾಜ್ಯದಲ್ಲಿ ಯಾರು ಒಂದು ತೀರ್ಮಾನಕ್ಕೆ ಬಂದಿಲ್ಲ. ತಮಿಳುನಾಡಿನಲ್ಲಿ ದ್ವಿಭಾಷಾ, ತಮಿಳುನಾಡು ಅವರು ತಮಿಳುನಾಡಿನವರು ಮೊದಲಿಂದಲೂ ನಿಮಗೆ ಹೇಳ್ತೀನಿ, ಈ ಬಹಳ ಹಿಂದೆ ನಿಮಗೆ ಬಹಳ ಗಂಭೀರವಾಗಿ ಹೇಳ್ತೀನಿ, ಅಣ್ಣಾದೊರೆ, MGR ಮತ್ತು ಕರುಣಾನಿಧಿ ಇವರೆಲ್ಲ, ಕೊಳತ್ತೂರು ಮಣಿ ಇವರೆಲ್ಲ ದೇಶ ಆ ಕಾಲದಲ್ಲಿ ದ್ರಾವಿಡ ನಾಡೇ ಬೇರೆ ಆಗ್ಬೇಕು ಅಂತ ಹೊರಟಿದ್ರು. ಅದಕ್ಕಾಗಿ ಹಿಂದಿ ಬೇಡ ಅನ್ನೋದನ್ನ ಅವರು ಮೊದಲಿಂದ ಹಿಡಿದಿದ್ದಾರೆ ಮತ್ತು ಅವರು ಭದ್ರವಾಗಿ ಹಿಡ್ಕೊಂಡು ಕೂತಿದ್ದಾರೆ. ಈಗ ಅವರು ಇಡೀ ದಕ್ಷಿಣ ಇಂಡಿಯಾನ ಬೇರೆ ತರ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾರು ಏನೇ ಹೇಳಿ, ಕರ್ನಾಟಕ ಮುಖ್ಯಮಂತ್ರಿಗಳು ಇವತ್ತು ನಾವು ಹಿಂದಿ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಮುಂದಿನ ವಾರದಿಂದ ಬ್ಯಾಂಕ್ಗಳಿಗೆ ಹೋಗ್ತೀವಿ. ಬ್ಯಾಂಕ್ಗಳು ಚೆಕ್ ಇದೆಯಲ್ಲ, ಚೆಕ್ ಅದರಲ್ಲಿ ಕನ್ನಡ ಬರಬೇಕು. ಈಗ ಬರೀ ಹಿಂದಿ, ಇಂಗ್ಲಿಷ್ ಇದೆ. ಚೆಕ್ಗಳು ಕನ್ನಡ. ನಾವು ದುಡ್ಡು ಕಟ್ತಾ ಇದ್ದೀವಿ, ನಮ್ ದುಡ್ಡು ಚೆಕ್ಗಳು ಕನ್ನಡ ಬರಬೇಕು. ಅದಕ್ಕಾಗಿ ಬ್ಯಾಂಕ್ನಲ್ಲಿ ಸತ್ಯಾಗ್ರಹ ಮಾಡ್ತಾರೆ.